ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆಸೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ. ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಂಚಿಕೆಯ ಶುರುವಿನಲ್ಲಿ ಸೂರ್ಯ ತನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಿರ್ತಾನೆ, ದೊಡ್ಡ AC ರೂಮ್ನ ಬಾಡಿಗೆ ತೊಗೊಂಡು ಅದ್ರ ತುಂಬ ಹೂಗಳನ್ನೆಲ್ಲ ಹಾಕಿ ವ್ಯಾಪಾರ ಮಾಡೋಕ್ಕೆ ಮೀನಿಂಗೆ ಕೊಡಬೇಕು ಅಂತ. ಅದೆಲ್ಲ ಹಾಗೆಲ್ಲ ಆಗಲ್ಲ ಕಣೋ. ಹೂವು ಹಣ್ಣು ಅಂಗಡಿ ಅಂದರೆ 4 ಜನಕ್ಕೆ ಕಾಣೋ ರೀತಿ ಇರಬೇಕು, ಆವಾಗಲೇ ವ್ಯಾಪಾರ ಆಗೋದು. ಶೋರೂಮ್ನಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡ್ದಂಗಲ್ಲ ಅದು ಅಂತ ಫ್ರೆಂಡ್ಗೆ ಹೇಳಬೇಕಾದ್ರೆ, ಏನೋ ಮಾಡೋದು ಮಗ, ಅವಳ ಗೋಳು ನನ್ನ ಕೈಯಿಂದ ನೋಡೋಕ್ಕಾಗ್ತಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಸೂರ್ಯ, ಫ್ರೆಂಡ್ಸ್ಗಳಾಗಿ ನಮ್ಮ ಕಷ್ಟನೇ ನೀನು ನೋಡ್ಕೊಂಡಿರೋದಿಲ್ಲ ಅಂಥದ್ರಲ್ಲಿ ಅದಕ್ಕೆ ನೀನು ಹೆಂಡ್ತಿ ಕಣೋ, ಅವ್ರ ದುಃಖನ ಹೇಗೋ ನೋಡ್ಕೊಂಡಿರ್ತೀಯ ಅಂತ ಇನ್ನೊಬ್ಬ ಫ್ರೆಂಡ್ ಹೇಳಿದಾಗ ವಿನಯ್ಗೆ ಕಾಲ್ ಬರುತ್ತೆ. ಮಾಡೋಕ್ಕೆ ಕೆಲಸ ಇಲ್ವೇನಮ್ಮ ನಿನಗೆ? ಆನ್ಲೈನಲ್ಲಿ ಆರ್ಡ್ರ್ ಮಾಡೋದು, ದುಡ್ಡು ಕಳಿಸು ಅಂತ ಹೇಳೋದು ಚೆನ್ನಾಗಿರಲ್ಲ ನೋಡು ಹಿಂಗೆ ಮಾಡಿದ್ರೆ ಅಂತ ಹೇಳಬೇಕಾದ್ರೆ, ವಿನಯ, ಅಜ್ಜಿಗೆ ಅವರೆಕಾಳು ಚಿಂತೆ ಆದರೆ ಮೊಮ್ಮಗಳಿಗೆ ಮಾವಿನಕಾಯಿ ಚಿಂತೆ. ಹೋಗೋಲೆ, ಅಲ್ಲಿ ಹೋಗಿ 4 ಕಿಲೋಮೀಟ್ರ್ ದೂರಕ್ಕೆ ಹೋಗ, ನಿಂತ್ಕೊಂಡು ಮಾತಾಡೋಗ, ಕಣ್ಣು ಕಾಣಿಸ್ಬೇಡ ನೀನು, ಹೋಗೋ ಸುಮ್ಮನೆ, ಒಳ್ಳೆ ಕೂಗಾಡ್ತಿರ್ತಾನೆ ಅಂತ ಸೂರ್ಯ ವಿನಯ್ಗೆ ಬೈದು ಕಳಿಸ್ತಾನೆ. ಪಾಪ ಹೆಣ್ಮಗು ಏನೋ ಕೇಳ್ತೋ, ಏನೋ ಆನ್ಲೈನಲ್ಲಿ ಶಾಪಿಂಗ್ ಮಾಡಬೇಕು, ಸ್ವಲ್ಪ ದುಡ್ಡು ಕಳಿಸಿ ಅಂತ, ಅದನ್ನು ಕಳ್ಸೋಕ್ಕಾಗಲ್ವ ಇವನಿಗೆ ಅಂತ ಫ್ರೆಂಡ್ ಹತ್ರ ಹೇಳಬೇಕಾದ್ರೆ, ಆನ್ಲೈನ್ ವ್ಯಾಪಾರ ಅಂತ ಸೂರ್ಯ ಯೋಚನೆ ಮಾಡಿಕೊಂಡು, ಜಿದ್ದ, ನಾವ್ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು ಅಂತ ಸೂರ್ಯ ಹೇಳಬೇಕಾದ್ರೆ, ಮಗ ಸೂಪರ್ ಐಡಿಯಾ ಕಣೋ ಅಂತ ಫ್ರೆಂಡ್ಗಳು ಹೇಳ್ತಾರೆ. ಆಗ ಸೂರ್ಯ, ಹೇಗೋ ಮೀನಾಗೆ ರೆಗ್ಯುಲರ್ ಕಸ್ಟಮರ್ ಇದ್ದಾರೆ, ಅವರೇ ಬಂದು ಇವಳ ಹತ್ರ ಹೂ ತೊಗೊಳೋದ್ರ ಬದಲು ಇವಳೇ ತೊಗೊಳೋಕೆ ಕೊಟ್ಟರೆ ಹೆಂಗಿರುತ್ತೆ, ಜೊತೆಗೆ ಮಾರ್ಕೆಟಿಂಗ್ ಮಾಡಿಬಿಟ್ರೆ ಇನ್ನೂ 10 ಜನ ಬಂದು ಹೂ ತೊಗೋತಾರೆ ಅಂತ ಹೇಳಿದಾಗ ಅವನ ಫ್ರೆಂಡು, ಸೂಪರ್ ಕಣೋ, ಇದು ಆ್ಯಕ್ಚುಲಿ ಒಳ್ಳೆ ಐಡಿಯಾ ಅಂದರೆ ಅಂತ ಹೇಳ್ತಾನೆ. ಹೇಗಾದರೂ ಮಾಡಿ ಕಷ್ಟಪಟ್ಟು 1 ತಿಂಗಳು ಡೇ ಆ್ಯಂಡ್ ನೈಟ್ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ತೀನಿ ಕಣೋ, ಓಡಿಸೋದಕ್ಕೆ ಹೆಲ್ಪ್ ಆಗುತ್ತೆ, ಅವಳಿಗೆ ಓಡಾಡೋದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಸೂರ್ಯ ಹೇಳಿದಾಗ ಆಗ ಜಿದ್ದು, ಅಪ್ಪ ನಿನಗೆ ನಾವೇ ಕಾಸು ಕೊಡಬೇಕು, ನೀನು ಯಾಕೆ 1 ತಿಂಗಳು ಕಷ್ಟಪಡಬೇಕು, ಎಷ್ಟೈತೆ ತೆಗೀರೋ ಅಂತ ಫ್ರೆಂಡ್ಗಳಿಗೆ ಹೇಳಬೇಕಾದ್ರೆ, ಬೇಡ ಕಣ್ರೋ, ಸುಮ್ಮನೆ ಇರೋ ಅಂತ ಸೂರ್ಯ ಹೇಳ್ತಾನೆ. ಆಗ ಜಿದ್ದು, ಅಪ್ಪ ನಮ್ಮ ಕಷ್ಟ ಅಂದಾಗ ನೀನು ಕಾರ್ನೇ ಮಾರ್ಕೊಂಡಿದ್ಯಾ, ಅಂಥದ್ರಲ್ಲಿ 1 ದಿನದ ಬಾಡಿಗೆ ಕೊಟ್ಟರೆ ಏನೂ ಆಗಲ್ಲ, ತೆಗಿರಲ್ಲೋ ಎಷ್ಟಿದೆ ಅಂತ ಫ್ರೆಂಡ್ಗಳಿಗೆ ಹೇಳ್ತಾನೆ. ತಗೊಳ್ಳೋ ಅಂತ ಎಲ್ಲ ಫ್ರೆಂಡ್ಗಳು ತಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಸೂರ್ಯನಿಗೆ ಕೊಡ್ತಾರೆ. ನಮ್ಮ ಯೋಗ್ಯತೆಗೆ ಇರೋದೇ ಇಷ್ಟು ಕಣೋ, ಇದರಲ್ಲಿ 2 ವೀಲರ್ ಬರುತ್ತಾ ಅಂತ ಫ್ರೆಂಡ್ ಕೇಳಿದಾಗ, ಹಂಗೆ ನನ್ನ ಹತ್ರನೂ ಸ್ವಲ್ಪ ದುಡ್ಡಿದೆ ಕಣೋ, ಎಲ್ಲ ಅಡ್ಜಸ್ಟ್ ಮಾಡಿ ಇವಾಗಲೇ ಹೋಗಿ ಗಾಡಿ ಕೊಡಿಸ್ತೀನಿ ಅಂತ ಸೂರ್ಯ ಹೇಳಿದಾಗ ವಿನಯ್ ಹೇಳ್ತಾನೆ, ಹಾಗೆ ಆ ಕಂಪ್ಲೇಂಟ್ ಕೊಟ್ಟವ್ರಿಗೂ ಒಂದು ಗತಿ ಕಾಣಿಸು ಮಗ ಅಂತ. ಆಗ ವಿನಯ್ ಸೂರ್ಯ ಹೇಳ್ತಾನೆ, ವಿನಯ, ನಮಗೆ ಗೆಲ್ಲೋ ಆಸೆ ಇದೆ, ಆದರೆ ಯಾರನ್ನು ಸೋಲಿಸೋ ಆವೇಶ ಇಲ್ಲ ಕಣೋ, ಅವರು ನಮಗೆ ಎಷ್ಟಾದರೂ ತೊಂದರೆ ಮಾಡಲಿ, ನಾವು ಗೆದ್ದೇ ಗೆಲ್ತೀವಿ, ತೋರಿಸ್ತೀವಿ, ಮುಂದೆ ಬರ್ತೀವಿ ಅಂತ ಸೂರ್ಯ ಹೇಳ್ತಾನೆ. ಜಿದ್ದು, ನಾನು ಬರಲ್ಲ ಮಗ ಅಂತ ಹೇಳ್ತಾನೆ. ಆಗ ಸೂರ್ಯ, ನೀವು ಯಾಕೋ ಬರ್ತೀರಾ, ಇರೋದನ್ನೆಲ್ಲ ನನ್ನ ಕೈಲಿ ಇಟ್ಟಿದ್ದೀರಾ, ಹೋಗಿ ದುಡ್ಕೊಳ್ಳಿ, ಹೋಗಿ, ಹಸುವಾದರೆ ನಮಗೆ ದುಡ್ಡು ಬಿಟ್ಟರೆ ಬೇರೇನೂ ಕಾಪಾಡೋದಿಲ್ಲ, ಹೋಗಿ ಡ್ಯೂಟಿ ಮಾಡಿ, ಸಂಜೆ ಸಿಗ್ತೀನಿ, ಬಾಯ್ ಕಣ್ರೋ ಅಂತ ಹೇಳಿ ಸೂರ್ಯ ಕಾರ್ ತೊಗೊಂಡು ಹೋಗ್ತಾನೆ. ಈ ಕಡೆ ಸೂರ್ಯ 2 ವೀಲರ್ನ ಶೋರೂಮ್ಗೆ ಬರ್ತಾನೆ. ಆಗ ಅಲ್ಲಿರುವ ಸೇಲ್ಸ್ ಎಕ್ಸಿಕ್ಯೂಟಿವ್, ಸರ್ ಬನ್ನಿ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸೂರ್ಯ, ಕುತ್ಕೊಳ್ಳೋಕ್ಕೆಲ್ಲ ಟೈಮ್ ಇಲ್ಲ, ಅರ್ಜೆಂಟಾಗಿ ಒಂದು ಹೊಸ ಗಾಡಿ ಬೇಕಿತ್ತಲ್ಲ ಅಂತ ಹೇಳ್ತಾನೆ. ಆಗ ಎಕ್ಸಿಕ್ಯೂಟಿವ್, ಸರ್ ಇದೆ, ಯಾವ ಬೈಕು ಬೇಕು ಹೇಳಿ ಅಂತ ಕೇಳ್ತಾರೆ. ಆಗ ಸೂರ್ಯ, ಜೆಂಟ್ಸ್ಗಲ್ಲ ಲೇಡೀಸ್ಗೆ ಅಂತ ಇರುತ್ತಲ್ಲ ಆ ಗಾಡಿ ಕೊಡಿ ಅಂತ ಹೇಳ್ತಾನೆ. ಆಗ ಎಕ್ಸಿಕ್ಯೂಟಿವ್, ಇದೆ ಸರ್, ಬನ್ನಿ ತೋರಿಸ್ತೀನಿ ಅಂತ ಕೇಳ್ತಾನೆ. ಆಗ ಸೂರ್ಯ, 1 ನಿಮಿಷ, ನೀವು ತೋರಿಸೋದಕ್ಕಿಂತ ಮುಂಚೆ ಒಂದು ವಿಷಯ ಸರ್, ಈ ಗಾಡಿ ಹಿಂದೆ ಒಂದು ಬಾಕ್ಸ್ ಹಾಕೋತಾರಲ್ಲ, ಈ ಡೆಲಿವರಿ ಹುಡುಗರೆಲ್ಲ ಬಾಕ್ಸ್ ಇಟ್ಕೊಂಡು ಹೋಗ್ತಾರಲ್ಲ, ಆ ಥರ ಬಾಕ್ಸ್ ಬೇಕು, ನಮ್ಮ ಹೆಂಡ್ರು ಅದರೊಳಗಡೆ ಹೂವೆಲ್ಲ ಇಟ್ಕೊಂಡು ಮಾರಬೇಕು, ಆ ಥರ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಎಕ್ಸಿಕ್ಯೂಟಿವ್, ಸರ್ ಮಾಡೋಕ್ಕಾಗುತ್ತೆ, ಬಾಕ್ಸ್ ಇದೆ, ಫಿಟ್ಟಿಂಗ್ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಸರಿ ಮಾಡಿಕೊಡಿ ಅಂತ ಸೂರ್ಯನು ಕೇಳ್ತಾನೆ. ನಮ್ಮ ಹತ್ರ ಇಷ್ಟು ಗಾಡಿಗಳಿದ್ದಾವೆ ಸರ್, ಯಾವ ಗಾಡಿ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಎಕ್ಸಿಕ್ಯೂಟಿವ್ ಹೇಳ್ತಾರೆ. ಆಗ ಸೂರ್ಯ, ಕಲರಾ ಸರ್, ಎಲ್ಲ ಕಲರ್ನು ಮಿಕ್ಸ್ ಆಗಿ ಬರೋ ಥರ ಯಾವುದು ಗಾಡಿ ಇಲ್ವಾ ಅಂತ ಕೇಳ್ತಾನೆ. ಆಗ ಎಕ್ಸಿಕ್ಯೂಟಿವ್, ಆ ಥರ ಎಲ್ಲ ಏನೂ ಇಲ್ಲ ಸರ್, ಬೇಕಿದ್ರೆ 2 ಕಲರ್ ಕಾಂಬಿನೇಷನ್ ಇರೋ ಅಂಥ ಗಾಡಿ ಸಿಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ, ಹೌದಾ ಅಂತ ಹೇಳ್ತಾನೆ. ಆಗ ಸೂರ್ಯ ಮೀನಿಗೆ ಕಾಲ್ ಮಾಡ್ತಾನೆ. ಸೂರ್ಯನ ಕಾಲ್ನ ರಿಸೀವ್ ಮಾಡಿದ ಮೀನಾ,
ತಮ್ಗೆ ಯಾವ ಕಲರ್ ಬೇಕು ಹೇಳ್ಬಿಡಿ ಅಂತ ಸೂರ್ಯ ಕೇಳ್ತಾನೆ. ಯಾಕೆ ಅಂತ ಮೀನಾ ಕೇಳಿದಾಗ ಪ್ರಶ್ನೆ ಎಲ್ಲ ಕೇಳದೆ ಉತ್ತರ ಕೊಡಲ್ವಾ ತಾವು ಅಂತ ಸೂರ್ಯ ಕೇಳ್ತಾನೆ. ಏನಕ್ಕೆ ಅಂತ ಕೇಳ್ತಿರೋದು, ಯಾವ ವಿಷಯದಲ್ಲಿ ಯಾವ ವಸ್ತುವಿನಲ್ಲಿ ಅಂತ ಹೇಳಿದ್ರೆ ತಾನೇ ಹೇಳೋಕ್ಕಾಗೋದು ಅಂತ ಮೀನಾ ಹೇಳ್ತಾಳೆ. ನಿನ್ನ ಫೇವ್ರೆಟ್ ಕಲರ್ ಬಗ್ಗೆ ಹೇಳಮ್ಮ ಅಂತ ಸೂರ್ಯ ಕೇಳಿದಾಗ ಏನು ಸೀರೆಗಿರೆ ಏನಾದರೂ ತರ್ತಾ ಇದ್ದೀರಾ ಅಂತ ಮೀನಾ ಕೇಳ್ತಾಳೆ. ಹಾಗೆ ಅನ್ಕೋ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ, ರೀ ನನ್ನ ಪರಿಸ್ಥಿತಿ ಏನು, ನೀವೇನು ಹೇಳ್ತಾ ಇದ್ದೀರಾ, ನನಗೇನು ಬೇಡ, ನೀವು ಬನ್ನಿ ಅಂತ ಹೇಳ್ತಾಳೆ. ನಿನಗಿಷ್ಟವಾದ ಕಲರ್ ಹೇಳಮ್ಮ ಅಂತಂದರೆ ನನ್ನ ತಲೆಕಾಯಿಗಳು ಕಿತ್ತು ಬರೋವರೆಗೂ ನೀನು ಸುಮ್ಮನೆ ಕುಯ್ತಾ ಇದೆಯಲ್ಲ, ನೀನು ಸುಮ್ಮನೆ ಬೊಗಳೆಲೇಲೆ ಅಂತ ಹೇಳ್ತಾನೆ ಸೂರ್ಯ. ಅದಕ್ಕೆ ಮೀನಾ ಬ್ಲ್ಯಾಕ್ ಅಂತ ಹೇಳ್ತಾಳೆ. ಎಲ್ಲದರಲ್ಲೂ ಅಂತ ಸೂರ್ಯ ಕೇಳಿದಾಗ ಹೌದು ಅಂತ ಮೀನಾ ಹೇಳ್ತಾಳೆ. ಆಗ ಎಕ್ಸಿಕ್ಯೂಟಿವ್ ಹತ್ರ ಬಂದ ಸೂರ್ಯ ಬ್ಲ್ಯಾಕ್ ಕಲರ್ ಅಂತ ಹೇಳ್ತಾರೆ. ಬ್ಲ್ಯಾಕ್ ಕಲರ್ ಇದೆ ಸರ್. ಸರ್ ಲೋನಾ ಅಥವಾ ಫುಲ್ ಕ್ಯಾಶಾ ಅಂತ ಕೇಳಿದಾಗ ಸದ್ಯಕ್ಕೆ ಲೋನೇ ಸರ್, ನನ್ನ ಹತ್ರ ಸ್ವಲ್ಪ ದುಡ್ಡಿದೆ, ಅದನ್ನೇ ಕೊಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಸರಿ ಬನ್ನಿ ಸರ್, ಫಾರ್ಮಾಲಿಟೀಸ್ ಎಲ್ಲ ಕ್ಲಿಯರ್ ಮಾಡೋಣ ಅಂತ ಎಕ್ಸಿಕ್ಯೂಟಿವ್ ಹೇಳ್ತಾರೆ. ಈ ಕಡೆ ಸೂರ್ಯ ರಂಗನಾಥ್ ಅವ್ರಿಗೆ ಕಾಲ್ ಮಾಡ್ತಾನೆ. ಕಾಲ್ ರಿಸೀವ್ ಮಾಡಿದಂಥ ರಂಗನಾಥ್ ಅವರು ಹೇಳಯ್ಯ ಸೂರ್ಯ ಅಂತ ಹೇಳ್ತಾರೆ. ಆಗ ಅಪ್ಪೋ ಎಲ್ಲಿದೆಯಾ ಅಂತ ಕೇಳ್ತಾನೆ. ಆಗ ರಂಗನಾಥ್ ಅವರು ಮನೆ ಒಳಗಡೆ ಅಂತ ಹೇಳ್ತಾರೆ. ಅದಕ್ಕೆ ಸೂರ್ಯ ನಾನು ಮನೆ ಹೊರಗಡೆ ಇದ್ದೀನಿ, ಸಕ್ಕರೆ ಕೈ ಹಿಡ್ಕೊಂಡು ಜೋಪಾನವಾಗಿ ಆಚೆ ಕರ್ಕೊಂಡು ಬಾ ಅಂತ ಹೇಳಿದಾಗ ಯಾಕೋ ಅಂತ ರಂಗನಾಥ್ ಅವರು ಕೇಳ್ತಾರೆ. ಕಾರಣ ಇದೆ ಬಾಪ್ಪ ಅಂತ ಸೂರ್ಯ ಹೇಳ್ತಾನೆ. ಬರೀ ಕುತೂಹಲ ಕಣಯ್ಯ ನಿಂದು, ಸರಿ ಇರು ಅಂತ ರಂಗನಾಥ್ ಅವರು ಫೋನ್ ಕಟ್ ಮಾಡಿ ಲೇ ಶಾಂತಿ ಅಂತ ಹೆಂಡ್ತಿನ ಕರೀತಾರೆ. ಈ ಕಡೆ ಮನೋಜನಿಗೆ ರೋಹಿಣಿ ಹಣ್ಣನ್ನು ತಿನ್ನಿಸ್ತಾ ಇರ್ತಾಳೆ. ಅದಕ್ಕೆ ಮನೋಜ ಇನ್ನೂ ಸ್ವಲ್ಪ ಜಾಸ್ತಿ ತಿನ್ನಿಸು, ನಾನು ಕೆನಡಾಗೆ ಹೋದ್ಮೇಲೆ ಇಂಥ ಮೆಮೊರೀಸ್ ಎಲ್ಲ ಜಾಸ್ತಿ ಬೇಕು ಅಂತ ಮನೋಜ ಕೇಳಿದಾಗ ಇದಕ್ಕೇನು ಕಮ್ಮಿ ಇಲ್ಲ ನೀವು ಅಂತ ಮನೋಜ್ಗೆ ರೋಹಿಣಿ ಹೇಳ್ತಾಳೆ. ಅಷ್ಟರಲ್ಲಿ ಮನೋಜ್ಗೆ ಸೂರ್ಯನ ಕಾಲ್ ಬರುತ್ತೆ. ಹಲೋ ಸರ್, ತಾವೆಲ್ಲಿದ್ದೀರಾ, ಪಾರ್ಕಲ್ಲಿದ್ದೀರಾ ಅಂತ ಕೇಳಿದಾಗ ಸೂರ್ಯ ಲೇ ಯಾವನ ಇವನು, ನಾನು ಯಾಕೋ ಪಾರ್ಕಲ್ಲಿರಲಿ, ಮನೇಲಿದ್ದೀನಿ ಕಣೋ ಅಂತ ಮನೋಜ ಹೇಳ್ತಾನೆ. ಪೌಡ್ರು ಅಂತ ಸೂರ್ಯ ಕೇಳಿದಾಗ ಅವಳು ಇಲ್ಲೇ ಇದ್ದಾಳೆ ಅಂತ ಮನೋಜ ಹೇಳ್ತಾನೆ. ಬಿರ್ಬಿರ್ನೆ ಹೊರಗಡೆ ಕರ್ಕೊಂಡು ಬಾಪ್ಪ, ಸ್ವಲ್ಪ ಮಾತಾಡೋದಿದೆ ಅಂತ ಸೂರ್ಯ ಹೇಳಿದಾಗ ಆಯಿತು ಅಂತ ರೋಹಿಣಿನ ಕರ್ಕೊಂಡು ಬರ್ತೀನಿ ಇರು ಅಂತ ಹೇಳ್ತಾನೆ. ಈ ಕಡೆ ರವಿಗೆ ಸೂರ್ಯ ಕಾಲ್ ಮಾಡ್ತಾನೆ. ಹಲೋ ಮಂಗ್ಯಪ್ಪ ಎಲ್ಲಿದ್ದೀಯಾ ಅಂತ. ಮನೇಲಿ ಕಣೋ ಅಂತ ರವಿ ಹೇಳಿದಾಗ ಮತ್ತೆ ಸೋಂಪ ಪುಡಿ ಅಂತ ಸೂರ್ಯ ಕೇಳ್ತಾನೆ. ಜೊತೆಲೇ ಇದ್ದಾಳೆ ಕಣೋ ಅಂತ ರವಿ ಹೇಳ್ತಾನೆ. ಕರ್ಕೊಂಡು ಹೊರಗೆ ಬಾ, ಯಾಕೆ ಏನು ಅಂತ ಕೇಳಕ್ಕೆ ಹೋಗಬೇಡ ಅಂತ ಸೂರ್ಯ ಹೇಳಿದಾಗ ಸರಿ ಆಯಿತು ಅಂತ ರವಿ ಶ್ರುತಿನ ಕರ್ಕೊಂಡು ಆಚೆ ಹೋಗ್ತಾನೆ. ಈ ಕಡೆ ಮೀನಾ ತರಕಾರಿ ಕಟ್ ಮಾಡ್ತಿರ್ತಾಳೆ. ಆಗ ಸೂರ್ಯನ ಕಾಲ್ ಬರುತ್ತೆ. ಮೇಡಮ್ ಹೊರಗಡೆ ಬನ್ನಿ 1 ನಿಮಿಷ ಅಂತ ಸೂರ್ಯ ಹೇಳಿದಾಗ ರೀ ಅಡುಗೆ ಮಾಡಬೇಕು, ಎಲ್ಲರೂ ಹಸ್ಕೊಂಡಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಇನ್ನು ಹೊರಗಡೆ ಬಾರೆ ನೀನು, ಬಂದು ಇದನ್ನೆಲ್ಲ ನೋಡ್ತಿದ್ದಂಗೆ ಶಾಕಾಗಿ ಯಾರಿಗೂ 4-5 ದಿನ ಹೊಟ್ಟೆನೇ ಹಸಿಯಲ್ಲ ಅಂತ ಸೂರ್ಯ ಹೇಳಿದಾಗ ಏನ್ರಿ ಅದು ಅಂತ ಮೀನಾ ಹೇಳ್ತಾಳೆ. ಅರೆ ರೇ ಏನಪ್ಪ ಇದು, ಎಲ್ಲರೂ ಒಂದೇ ಸಲ ಯಾಕೆ ಏನು ಅಂತ ಅಂದ್ಕೊಂಡಿದ್ರೆ ಅಂತ ಸೂರ್ಯ ಹೇಳ್ತಾನೆ. ಅಂದರೆ ಎಲ್ಲರೂ ಕರೆದಿದ್ದೀರಾ ಅಂತ ಮೀನಾ ಹೇಳ್ತಾಳೆ. ಹೌದು, ಏನಿವಾಗ ಬಾರೆ ಸುಮ್ಮನೆ ಅಂತ ಸೂರ್ಯ ಹೇಳ್ತಾನೆ. ಸರಿ ಬಂದೇ ಇರಿ ಅಂತ ಮೀನಾನು ಹೋಗ್ತಾಳೆ. ಶಾಂತಿ ಒಳಗಡೆಯಿಂದ ಬರ್ತಾ ಏನ್ರಿ ಕೂಗಿದ್ದು ಅಂತ ರಂಗನಾಥ್ ಅವ್ರನ್ನ ಕೇಳಿದಾಗ ಅಮ್ಮ ಕೂಗಿದ್ದು ಅಪ್ಪ ಅಲ್ಲ ಅಂತ ಹೇಳ್ತಾನೆ ಮನೋಜ. ಮತ್ತು ಶಾಂತಿ ಹೌದಾ ಮತ್ತಿನ್ಯಾರು ಅಂತ ಕೇಳಿದಾಗ ಮನೋಜ ಸೂರ್ಯ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು ಎಲ್ಲರನ್ನು ಕರೆದ್ನಾ ಅಂತ ಕೇಳಿದಾಗ ಹೌದು, ಅದೇನೋ ಎಲ್ಲರೂ ಹೊರಗಡೆ ಬನ್ನಿ ಅಂತ ಅಂತಿದ್ದ ಅಂತ ರವಿ ಹೇಳ್ತಾನೆ. ಆಗ ರೋಹಿಣಿ ಅತ್ತೆ, ಆ ಕಾರ್ಪೊರೇಷನ್ ಅವರು ತಳ್ಳೋ ಗಾಡಿನ ಎತ್ತಾಕೊಂಡು ಹೋದ್ರಲ್ಲ, ಅದನ್ನು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಬಂದಿರಬೇಕು ಅಂತ ಹೇಳ್ತಾಳೆ. ಗಾಡಿ ಬಿಡಿಸ್ಕೊಂಡು ಬಂದಿರ್ಬೋದು, ಅದೇನೋ ಲೈಸೆನ್ಸ್ ಅಂತಾರಲ್ಲ, ಅದಿದ್ದರೆ ತಾನೇ ಗಾಡಿನ ಶುರು ಮಾಡೋಕ್ಕಾಗೋದು, ಅಂಗಡಿನ. ಗಾಡಿ ಇಲ್ಲಿರೋದಕ್ಕೆ ಗೌರ್ಮೆಂಟ್ ಒಪ್ಪಲ್ಲ ಅಂತ ಶಾಂತಿ ಹೇಳ್ತಾಳೆ. ಅಯ್ಯಯ್ಯೋ, ಗೌರ್ಮೆಂಟು ಒಪ್ಪುತ್ತೋ ಒಪ್ಪಲ್ವೋ, ನೀನು ಒಪ್ಪಲ್ಲ ಅನ್ನೋ ಹಾಗೆ ಆಡಬೇಡ. ನೀನು ಹೀಗೆ ಆಡೋದನ್ನು ನೋಡಿದ್ರೆ ನೀನೇ ಕಂಪ್ಲೇಂಟ್ ಕೊಟ್ಟಿದ್ಯೇನೋ ಅನಿಸುತ್ತಪ್ಪ ನನಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ನಾನೇ ಕಂಪ್ಲೇಂಟ್ ಕೊಡಲಿ ಅಂತ ಶಾಂತಿ ಗಾಬರಿಯಿಂದ ಕೇಳ್ತಾಳೆ. ಆಗ ರವಿ ನಾವು ಅದಕ್ಕೆ ಇಲ್ಲಿ ಸೇರಿರೋದು, ಅವನೇನೋ ಕರಿತಾ ಇದ್ದಾನೆ, ಅದೇನೋ ಅಂತ ನೋಡೋಣ ಬನ್ನಿ ಅಂತ ಎಲ್ಲರನ್ನೂ ಆಚೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಖುಷಿಯಿಂದ ಸೂರ್ಯ ನಾಚ್ಕೊತಾ ಇರ್ತಾನೆ.
ಅಯ್ಯಯ್ಯೋ, ಇದು ಯಾಕೆ ಹಿಂಗೆ ಇವನು ನುಲಿತಾ ಇದ್ದಾನಲ್ಲ, ಇದನ್ನು ನೋಡಕ್ಕ ನಮ್ಮನ್ನು ಕರೆದಿದ್ದು ಅಂತ ಶಾಂತಿ ಕೇಳ್ತಾಳೆ. ಯಾಕೋ, ಏನಾಯ್ತೋ, ಏನು ವಿಷಯನೋ ಇದು ಸೂರ್ಯ ಅಂತ ರಂಗನಾಥ್ ಅವ್ರು ಕೇಳಿದಾಗ, ನಮಗೆ ಸಿಗ್ಗು, ನಾವು ಹೇಳಕ್ಕಿಲ್ಲ ಅಂತ ಸೂರ್ಯ ನುಲಿತಾ ಇರ್ತಾನೆ. ರಂಗನಾಥ್ ಅವರು, ಏನೋ ಇದು ಸೂರ್ಯ, ಏನಾಗಿದೆಯೋ ಸೂರ್ಯ ನಿನಗೆ ಅಂತ ಕೇಳ್ತಾರೆ. ಆಗ ಸೂರ್ಯ, ಎಂಡ್ರಿಗೆ ಉಡುಗೊರೆ ಅಂತ ಕೊಟ್ಟಾಗ ಹೆಂಗೆ ನಾಚ್ಕೋತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಏನು ಉಡುಗೊರೆ ಅದು ಅಂತ ಮೀನಾ ಕೇಳಿದಾಗ, ಇನ್ನು ಕೊಟ್ಟೇ ಇಲ್ಲ, ಅಲ್ಲಿ ಅವನು ನುಲಿತಾ ಇದ್ದಾನೆ, ಇಲ್ಲಿ ಇವಳು ಶುರು ಮಾಡ್ಕೊಂಡ್ಬಿಟ್ಲು ಅಂತ ಮೀನಿಗೆ ಶಾಂತಿ ಹೇಳಿದಾಗ ರಂಗನಾಥ್ ಅವರು ಕೇಳ್ತಾರೆ. ಅದೇನು ಕೇಳ್ರಿ, ನನಗೆ ತುಂಬ ಕೆಲಸ ಇದೆ, ನಾನು ಹೋಗಬೇಕು ಅಂತ ಶಾಂತಿ ಹೇಳ್ತಾಳೆ. ಓಹೋ, 1 ನಿಮಿಷ, ಬಂದೆ ಬಂದೆ ಬಂದೆ, ಎಲ್ಲರೂ ಸಾವಧಾನದಿಂದ ಇರಬೇಕು ಅಂತ ಹೇಳಿ ಸೂರ್ಯ 2 ವೀಲರ್ನ ತೊಗೊಂಡು ಬರ್ತಾನೆ. 2 ವೀಲರ್ನ ನೋಡಿ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ. ಲೋ, ಇದೇನೋ ಕಾರ್ ಬಿಟ್ಟು 2 ವೀಲರ್ಗೆ ಬಂದ್ಬಿಟ್ಟಿದ್ಯಾ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅಪ್ಪೋ ಇದು ನನಗಲ್ಲ ಮೀನಂಗೆ ಅಂತ ಹೇಳಿದಾಗ, ನನಗ ಯಾಕ್ರಿ ಅಂತ ಮೀನಾ ಕೇಳ್ತಾಳೆ. ಹೂ ಮಾರಕ್ಕೆ ಕಣೆ ಅಂತ ಸೂರ್ಯ ಹೇಳಿದಾಗ ಮೀನಾ ಖುಷಿ ಪಡ್ತಾಳೆ. ಇದನ್ನು ಕೇಳಿ ರಂಗನಾಥ್ ಅವರು ರವಿ ಮತ್ತು ಶ್ರುತಿನೂ ತುಂಬಾ ಖುಷಿ ಪಡ್ತಾರೆ. ಆಸೆಪಟ್ಟೆ ಹೂವಿನ ಗಾಡಿ ಕೊಡಿಸ್ದೆ, ಅದು ಯಾರು ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ, ಎಲ್ಲ ಒಡ್ಕೊಂಡೋಯ್ತು. ಪಾಪ ಮೀನಿನ ಕೈಲಿ ನನ್ನ ನೋಡೋಕ್ಕಾಗ್ತಾನೇ ಇರಲಿಲ್ಲ. ದೇವರು 1 ಕಿತ್ಕೊಂಡ್ರೆ 2 ಕೊಡ್ತಾನೆ ಅನ್ನೋ ನಂಬಿಕೆ ನನಗಿತ್ತು, ಅದಕ್ಕೆ ಈ ಮೊಬೈಲ್ ಗಾಡಿನ ಕೊಡಿಸ್ದೆ ಅಂತ ಸೂರ್ಯ ಹೇಳ್ತಾನೆ. ಓ, ಗಾಡಿ ಜೊತೆಗೆ ಮೊಬೈಲು ಕೊಡಿಸ್ತಿದ್ದಾನಾ ಅಂತ ಶಾಂತಿ ಆಶ್ಚರ್ಯದಿಂದ ಕೇಳ್ತಾಳೆ. ಅಯ್ಯೋ, ಈ ಮೊಬೈಲ್ ಗಾಡಿ ಅಂದರೆ ಡೋರ್ ಸ್ಟೆಪ್ ಸರ್ವಿಸ್ ಮಾಡೋ ಕಾರ್ಯಕ್ರಮ ಅಂತ, ಹೂವೆಲ್ಲ ಮನೇಲಿ ಕಟ್ಟೋದು ಅಂತ ಸೂರ್ಯ ಹೇಳಬೇಕಾದ್ರೆ ಮಧ್ಯದಲ್ಲಿ ಶಾಂತಿ, ಮನೆಯಲ್ಲ ಅಂತ ಕೇಳ್ತಾಳೆ. ಹೌದು, ಮನೇಲಿ ಕಟ್ಟೋದು, ಗಾಡೀಲಿ ಇಟ್ಕೊಂಡು ಹೋಗಿ ಕೊಟ್ಟು ಬರೋದು. ಹೆಂಗಿದ್ರು ಮೀನಾಗೆ ತುಂಬ ಜನ ಪರಿಚಯ ಇದ್ದಾರೆ, ಅವ್ರು ಇಲ್ಲಿಗೆ ಬರೋದು ನಿನಗೆ ಕಷ್ಟ ಆಗ್ತಿತ್ತು ಅಲ್ವಾ, ಅದಕ್ಕೆ ಅವ್ರು ಒಂದು ಫೋನ್ ಮಾಡಿದರೆ ಸಾಕು, ಇಷ್ಟು ಹೂ ಬೇಕು ತಂದ್ಕೊಡಮ್ಮ ಅಂತ ಹೇಳಿದರೆ ಇವಳೇ ಹೋಗಿ ಬುತ್ತಿ ಕಟ್ಕೊಂಡೋಗಿ ಕೊಟ್ಟು ಬಂದುಬಿಡ್ತಾಳೆ ಅಂತ ಸೂರ್ಯ ಹೇಳ್ತಾನೆ. ವಾವ್, ಬ್ಯೂಟಿಫುಲ್ ಐಡಿಯಾ. ಈಗ ಎಲ್ಲರೂ ಆನ್ಲೈನಲ್ಲೇ ಪರ್ಚೇಸ್ ಮಾಡೋದು ಏನಾದರೂ ಐಟಮ್ ಬೇಕಿದ್ರೆ, ಇದೂ ಹಾಗೆ ಆಗಲಿ ಅಂತ ಇಂಥ ಒಳ್ಳೆ ಐಡಿಯಾ ನಿಮ್ಮಿಂದನೇ ಶುರು ಆಗಲಿ ಮೀನಾ ಅವರೇ ಅಂತ ಶ್ರುತಿ ಹೇಳ್ತಾಳೆ. ಅಂತೂ ತುಳಿಯೋರ ಮುಂದೆ ಬೆಳೆಯೋ ಕಾರ್ಯಕ್ರಮ ತುಂಬ ಜೋರಾಗಿ ನಡೀತಾ ಇದೆ. ಇದು ಕಣೋ ಗೆಲ್ಲರಿಗೆ ಬೇಕಾಗಿರೋದು, ಹುಮ್ಮಸ್ಸು ಅಂದರೆ. ಇದು ಒಳ್ಳೆ ಕೆಲಸ ಮಾಡಿದ್ಯಾ ಕಣೋ ನನ್ನ ಕಂದ ಅಂತ ರಂಗನಾಥ್ ಅವರು ಸೂರ್ಯಂಗೆ ಹೇಳಿದಾಗ, ಈಗ ಈ ಗಾಡಿಗೂ ಅಮ್ಮನ ಹೆಸರೇನೇ ಇಡ್ತೀಯಾ ಅಂತ ಮನೋಜ್ ಕೇಳ್ತಾನೆ. ಇಡೋಣ ಅಂತ ಅಂದ್ಕೊಂಡೆ, ಆದರೆ ಒಂದು ಸಣ್ಣ ಮಿಸ್ಟೇಕ್ ಆಗಿಬಿಟ್ಟಿದೆ ಅಂತ ಸೂರ್ಯ ಹೇಳಿದಾಗ, ಮಿಸ್ಟೇಕಾ, ಏನದು ಅಂತ ಮನೋಜ ಕೇಳ್ತಾನೆ. ಅದು ಅಮ್ಮನ ಪಾರ್ಲರ್ಗೆ ಸಕ್ಕರೆ ಹೆಸರು ಇಟ್ಲು, ಅದು ಹೊಗೆ ಆಯಿತು. ಇನ್ನು ತಳ್ಳೋ ಗಾಡಿಗೆ ಸಕ್ಕರೆ ಹೆಸರು ಇಟ್ಟರೆ ಅದು ಮುನ್ಸಿಪಾಲಿಟಿ ಲಾರಿಗೆ ಸೇರ್ಕೊಂಡು ಬಿಡ್ತು. ಸೊ ಸಕ್ಕರೆ ಹೆಸರು ಸ್ವಲ್ಪ ಅಂತ ರಾಗ ಹೇಳಿದಾಗ ಅರ್ಥ ಆಗಿದೆ ಅನಿಸುತ್ತೆ, ಅದಕ್ಕೆ MS ಅಂತ ಹಾಕಿಸ್ಬಿಟ್ಟಿದ್ದೀನಿ. ಕಾರ್ ಮೇಲೆ 2 ವೀಲರ್ ಮೇಲೆ ಒಂದೇ ಹೆಸರು ಇರಲಿ ಅಂತ ಹಾಕ್ಸಿದ್ದೀನಿ ಅಪ್ಪ. ಜೊತೆಗೆ ಒಂದೇ ರಾತ್ರಿಲಿ ಸಾಧನೆ ಮಾಡಿರುವ ಗಾಡಿ ಅಂತಲೂ ಹಾಕಿಸ್ತೀನಿ ಅಂತ ಹೇಳ್ತಾನೆ. ಲೇ ಮೀನಾ, ಹಿಂದ್ಗಡೆ ಒಂದು ಬಾಕ್ಸ್ ಕಟ್ಟಿಸ್ಕೊಡ್ತೀನಿ, ಅದರೊಳಗಡೆ ಹೂನ ಇಟ್ಕೊಂಡು ಜಾಮ್ ಜೂಮ್ ಅಂತ ಊರೆಲ್ಲ ನೀನು ಮೆರಿಬೋದು ಕಣೆ ಅಂತ ಖುಷೀಲಿ ಸೂರ್ಯ ಮೀನನಿಗೆ ಹೇಳ್ತಾನೆ. ಅಪ್ಪ ತಗೋಪ್ಪ, ಕೀನ ನಿನ್ನ ಕೈಯಾರೆ ಮೀನಾಗೆ ಕೊಡಪ್ಪ ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಕೀನ ಕೊಡ್ತಾನೆ. ಶಾಂತಿ ಬಾರೆ ಅಂತ ರಂಗನಾಥ್ ಅವರು ಕರೆದಾಗ, ನಾನು ಯಾಕೆ, ನನ್ನ ಹೆಸರಿಟ್ರೆ ಅಧೋಗತಿ ಆಗುತ್ತೆ ಅನ್ನೋ ರೀತಿ ಆಡ್ದ, ಈಗ ನಾನೇ ಕೀ ಕೊಡಬೇಕಾ, ಏನೂ ಬೇಕಾಗಿಲ್ಲ, ಕೊಡಿ ನೀವೇ ನಿಮ್ಮ ಮುದ್ದಿನ ಸೊಸೆಗೆ ಕೊಡಿ ಅಂತ ಶಾಂತಿ ಹೇಳಿದಾಗ, ಆಗಬಹುದು, ಇಂಥ ಪರೀಕ್ಷೆಗಳು ಮನೇಲಿ ನಡೀತಾ ಇರಲಿ ಅಂತ ಹೇಳಿ ಬಾಕಂದ ತಗೋ ಅಂತ ರಂಗನಾಥ್ ಅವರು ಕೀಯನ್ನು ಮೀನನಿಗೆ ಕೊಡ್ತಾರೆ. ದೇವರು ನಿನಗೆ ಯಶಸ್ಸನ್ನು ಕೊಡಲಿ ಕಂದ ಅಂತ ಮೀನನಿಗೆ ಆಶೀರ್ವಾದ ಮಾಡ್ತಾರೆ. ಲೇ ಮೀನಾ, ಗಾಡಿನ ಒಂದು ರೌಂಡ್ ಓಡಿಸೆ. ಹೌದು, ಓಡ್ಸೋಕ್ಕೆ ಬರುತ್ತೆ ತಾನೇ ಅಂತ ಸೂರ್ಯ ಕೇಳಿದಾಗ, ಹಿಂದೆ ಬಂದು ಕುತ್ಕೊಂಡು ನೋಡಿ ಅಂತ ಮೀನಾ ಹೇಳ್ತಾಳೆ. ಸರಿ, ನಿನ್ನನ್ನು ನಂಬದೆ ಇನ್ಯಾರು ನಂಬಲಿ ಅಂತ ಸೂರ್ಯ ಮೀನಿನ ಜೊತೆಯಲ್ಲಿ 2 ವೀಲರ್ನಲ್ಲಿ ಹೋಗ್ತಾನೆ. ಈ ಕಡೆ ರಂಗನಾಥ್ ಅವರು ಮತ್ತು ಶ್ರುತಿ ಖುಷಿಯಿಂದ ಬಾಯ್ ಮಾಡ್ತಾರೆ. ಮನೆ ಒಳಗಡೆ ಎಲ್ಲರೂ ಹೋಗ್ತಾರೆ. ಶ್ರುತಿ ರವಿ ಕೆಲಸಕ್ಕೆ ಹೋಗ್ತಾರೆ. ರೂಮ್ ಒಳಗಡೆ ಬಂದ ಮನೋಜ,
ಎಷ್ಟು ಅದೃಷ್ಟವಂತರು ಅಲ್ವಾ ಅಂತ ಹೇಳಿದಾಗ ರೋಹಿಣಿ ಯಾರು ಅಂತ ಕೇಳ್ತಾಳೆ. ನನ್ನನ್ನು ಬಿಟ್ಟು ಎಲ್ಲರೂ ಅಂತ ಹೇಳಿ ಹೆಂಡತಿಗೋಸ್ಕರ ಗಂಡ 10-20 ಸಾವಿರ ಕೊಟ್ಟರೆ ಗಂಡನಿಗೋಸ್ಕರ ಹೆಂಡತಿ 2-3 ಲಕ್ಷದ ಕಾರೇ ಕೊಡಿಸ್ಬಿಟ್ಲು. ಪ್ರತಿ ಯಶಸ್ವಿ ಗಂಡಿನ ಹಿಂದೆಗಡೆ ಒಬ್ಬ ಹೆಣ್ಣು ಇದ್ದೇ ಇರ್ತಾಳೆ ಅನ್ನೋದಕ್ಕೆ ಇದು ಒಂದು ಒಳ್ಳೆಯ ಉದಾಹರಣೆ. ನನ್ನ ಹಿಂದೆ ಯಶಸ್ವಿ ಹೆಣ್ಣಿದ್ದಾಳೆ ಹೊರತು ಯಶಸ್ಸನ್ನು ಕೊಡೋ ಹೆಣ್ಣಿಲ್ಲ ಅಂತ ಮನೋಜ ಹೇಳಿದಾಗ, ಏನು ಮನೋಜ್ ನಿಮ್ಮ ಮಾತು ಅಂತ ರೋಹಿಣಿ ಹೇಳಬೇಕಾದ್ರೆ, ಅರ್ಥ ಆಗ್ತಿಲ್ಲ ಅಂತ ಮಾತ್ರ ಹೇಳಬೇಡ, ನೀನೇನು ಅಷ್ಟು ದಡ್ಡಿ ಅಲ್ಲ ಅರ್ಥ ಮಾಡ್ಕೊಳ್ದೇ ಇರೋ ಅಷ್ಟು. ಮೀನಾ ಅವರು ಎಷ್ಟೊಂದು ಬಡವರು ಅವ್ರ ಮನೆಯವರು ಸಹ, ಅಂಥದ್ರಲ್ಲಿ ಮೀನಾನೇ ಸೂರ್ಯನ ಉದ್ಧಾರ ಮಾಡ್ತಿದ್ದಾಳೆ. ಇನ್ನು ಶ್ರುತಿ ಮನೆಯವ್ರನ್ನ ಕೇಳಬೇಕಾ? ಅವರಂತೂ ಕಂತೆ ದುಡ್ಡು ಕೊಡ್ತಾರೆ, ಬಂತೆ ಚಿನ್ನ ಕೊಡ್ತಾರೆ. ಅಂಥದ್ರಲ್ಲಿ ನನಗೇನು ಕಡಿಮೆ ಆಗಿದೆ? ನನಗೆಲ್ಲ ಇದೆ, ದೂರದ ಬೆಟ್ಟದ ಥರ. ಯಾವುದು ಹತ್ತಿರ ಬರ್ತಿಲ್ಲ ಅಷ್ಟೇ ಅಂತ ಮನೋಜ ಹೇಳಿದಾಗ, ಮನೋಜ್ ನಿಮ್ಮ ಆಸೆ 10,000ದಲ್ಲೋ 20,000ದಲ್ಲೋ ಇಲ್ಲ, ಆಸೆಗಳು ಸಹ ಬೆಟ್ಟದಷ್ಟೇ ಇದೆ ಅಂತ ರೋಹಿಣಿ ಹೇಳ್ತಾಳೆ. ನನಗೆ ಬೆಟ್ಟದ ಹಾಗೆ, ಆದರೆ ನಿಮ್ಮ ತಂದೆಗೆ ಅದು ಬೆಣ್ಣೆ ಥರ, ಅದು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಅದನ್ನು ಕೊಟ್ಬಿಡ್ಬೋದು ಅಲ್ವಾ ಅಂತ ಮನೋಜ ಕೇಳ್ತಾನೆ. ಆದರೆ ಅವ್ರ ಪರಿಸ್ಥಿತಿ ಏನು ಅಂತ ನಿಮಗೆ ಗೊತ್ತಿಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಅದು ಅವರು ಯಾವಾಗ ಹೊರಗಡೆ ಬರ್ಬೋದು ಅಂತ ಮನೋಜ ಪ್ರಶ್ನೆ ಮಾಡ್ತಾನೆ ರೋಹಿಣಿನ. ಅಂದರೆ ನೀವು ನನ್ನ ಮದುವೆ ಆಗಿದ್ದು ಕೇವಲ ದುಡ್ಡಿಗೋಸ್ಕರ ಅಲ್ವಾ, ಪ್ರೀತಿ ಪ್ರೇಮ ಎಲ್ಲ ಏನೂ ಇಲ್ಲ ಅಂತ ರೋಹಿಣಿ ಹೇಳಬೇಕಾದ್ರೆ, ಛೇ ಅದು ಹಾಗಲ್ಲ ರೋಹಿಣಿ ಅಂತ ಮನೋಜ ಸಮಾಧಾನ ಮಾಡೋದಕ್ಕೆ ನೋಡ್ತಾನೆ. ಆಗ ಹಾಗೂ ಇಲ್ಲ ಹೀಗೂ ಇಲ್ಲ, ನಿಮ್ಮ ಮಾತು ನಡತೆ ಎಲ್ಲನೂ ನಾನು ಅಬ್ಸರ್ವ್ ಮಾಡ್ತಾನೇ ಇದ್ದೀನಿ, ಬರೀ ದುಡ್ಡು ಅಂತ ರೋಹಿಣಿ ಬೇಜಾರಿನಲ್ಲಿ ಹೇಳಬೇಕಾದ್ರೆ, ಬದುಕೋಕ್ಕೆ ದುಡ್ಡು ಬೇಕಲ್ಲ ಅಂತ ಮನೋಜ ಹೇಳ್ತಾನೆ. ನಿಮಗೆ ಬದುಕೋದು ಮಾತ್ರ ಮುಖ್ಯ ಅಲ್ಲ, ಹೀಗೇ ಬದುಕಬೇಕು ಅನ್ನೋ ಆಸೆನೂ ಇದೆ, ಆದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತಿದ್ದೀರಾ ಅಂತ ರೋಹಿಣಿ ರೇಗಾಡಬೇಕಾದ್ರೆ, ಏನು ಮಾಡೋದು, ನಮ್ಮಪ್ಪ ನಿಮ್ಮಪ್ಪನಷ್ಟು ಶ್ರೀಮಂತ ಅಲ್ವಲ್ಲ ಅಂತ ಮನೋಜ ಹೇಳ್ತಾನೆ. ಆದರೂ ಅವರು ನಿಮಗೆ ಸಹಾಯ ಮಾಡಿದರು, 27 ಲಕ್ಷ, ಅದನ್ನು ಕಳ್ಕೊಂಡ್ರಲ್ಲ ಅಂತ ರೋಹಿಣಿ ಹೇಳಿದಾಗ, ಅಯ್ಯೋ ಇದನ್ನೇ ಪದೇ ಹೇಳಿ ನನಗೆ ಹಿಂಸೆ ಕೊಡಬೇಡ ರೋಹಿಣಿ ಅಂತ ಮನೋಜ ಹೇಳ್ತಾನೆ. ಹೇಳ್ತಾನೆ ಇರ್ತೀನಿ, ಚಾಕ್ಲೇಟ್ ತರಕ್ಕೆ ಹೋಗಿರೋ ಮಗು 1 ರೂಪಾಯಿ ಕಳ್ಕೊಂಡ್ರೂ ಒದ್ದಾಡುತ್ತೆ, ಅಂಥದ್ರಲ್ಲಿ 27 ಲಕ್ಷ ಕಳ್ಕೊಂಡಿದ್ದೀರ, ಏನೂ ಆಗೇ ಇಲ್ಲ ಅನ್ನೋ ಥರ ಕೂತ್ಕೊಂಡಿದ್ದೀರಲ್ಲ, ನೀವು ಕೆನಡಾಗೆ ಹೋಗಬೇಕು ಅಂದರೆ ನೀವೇ ದುಡಿದು ಸಂಪಾದನೆ ಮಾಡಬೇಕು ಅಂತ ರೋಹಿಣಿ ಹೇಳಿದಾಗ, 14 ಲಕ್ಷ ಸಂಪಾದನೆ ಮಾಡೋದಕ್ಕೆ ನನಗೆ ಎಲ್ಲಿ 10 ವರ್ಷ ಬೇಕು ಅಂತ ಮನೋಜ ರೋಹಿಣಿಗೆ ಹೇಳ್ತಾನೆ. ಇಲ್ಲ, ನಾವು ಮನಸ್ಸು ಮಾಡಿದ್ರೆ 27 ಲಕ್ಷನ 2 ತಿಂಗಳಲ್ಲಿ ಸಂಪಾದನೆ ಮಾಡ್ಬೋದು ಅಂತ ರೋಹಿಣಿ ಹೇಳ್ತಾಳೆ. ಏನು 27 ಲಕ್ಷ 2 ತಿಂಗಳಲ್ಲ, ಅದು ಹೇಗೆ ಸಾಧ್ಯ ಅಂತ ಆಶ್ಚರ್ಯದಿಂದ ಮನೋಜ ಕೇಳ್ತಾನೆ. ಅವಳು ಹೋಗಿರೋದು ಕೆನಡಾಗೆ ಅಲ್ವಾ, ಅಲ್ಲಿ ಅವಳಿಗೆ ಯಾರಾದರೂ ಪರಿಚಯ ಇದ್ದಾರಾ ಅಂತ ರೋಹಿಣಿ ಮನೋಜನಿಗೆ ಕೇಳಿದಾಗ, ಇಲ್ಲ, ಅಲ್ಲಿ ಯಾರೂ ಪರಿಚಯ ಇಲ್ಲ ಅವಳಿಗೆ ಅಂತ ಮನೋಜ ಹೇಳ್ತಾನೆ. ಹೌದು, ಅವಳ ಹೆಸರು ಏನು ಅಂತ ಅಂದಾಗ, ಛಾಯಾ ಅಂತ ಮನೋಜ ಹೇಳ್ತಾನೆ. ಹಾಗಾದರೆ ಅವಳು ಏಜೆನ್ಸಿ ಮುಖಾಂತರನೇ ಹೋಗಿರಬೇಕು, ಹತ್ತಿರದಲ್ಲಿರೋ ಅಂಥ ಯಾವುದಾದ್ರೂ ಒಂದು ಏಜೆನ್ಸಿಲಿ ಅವಳ ಹೆಸರು ಹೇಳಿ ವಿಚಾರಿಸಿದ್ರೆ ಅಲ್ಲಿ ಅವಳು ಎಲ್ಲಿ ಉಳ್ಕೊಂಡಿರೋದು ಅಂತ ಖಂಡಿತ ಗೊತ್ತಾಗತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಆದರೆ ಅಪ್ಪ ನಾನು ಇವಾಗಲೇ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ ಅಂತ ಮನೋಜ ಹೇಳ್ತಾನೆ. ಫೋರ್ಸ್ ಮಾಡಬೇಕು, ನಮ್ಮ ಕೆಲಸ ಆಗಬೇಕು ಅಂತ ಅಂದರೆ ನಾವೇ ಒಬ್ಬರು ಹಿಂದೆ ಬೀಳಬೇಕು, ಈ ಸಲ ನಾನು ನಿಮ್ಮ ಜೊತೆ ಇರ್ತೀನಿ, ಬನ್ನಿ, ಅವಳು ಸಿಗೋವರೆಗೂ ಬಿಡಬಾರ್ದು, ಮೋಸ ಮಾಡಿದವ್ರಿಗೆ ಶಿಕ್ಷೆನೂ ಆಗುತ್ತೆ, ನಿಮ್ಮ ಕೆಲಸಕ್ಕೆ ಬಂಡವಾಳನೂ ಆಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಈ ಕಡೆ ಮೀನಾ ತನ್ನ ಹೊಸ ಗಾಡೀಲಿ ಹೂವಿನ ಅಂಗಡಿ ಇಟ್ಕೊಂಡು ಗಾಡೀಲಿ ಬರ್ತಿರ್ತಾಳೆ. ಆಗ ಪರಿಚಯದವರು ರೋಡ್ನಲ್ಲಿ ಸಿಗ್ತಾರೆ. ಅಕ್ಕ ಅಂತ ಮೀನಾ ಹೇಳಿದಾಗ, ಏನಮ್ಮ ಹೊಸ ಗಾಡಿನ ಅಂತ ಆ ಹೆಂಗಸು ಹೇಳ್ತಾಳೆ. ಹೌದು ಅಕ್ಕ, ನಮ್ಮ ಯಜಮಾನ್ರು ಕೊಡಿಸಿದ್ದಾರೆ, ಇದು ಮೊಬೈಲ್ ಫ್ಲವರ್ ಶಾಪ್ ಅಂತೆ, ಇದರಲ್ಲಿ ಹೂ ಇಟ್ಕೋಬೋದು, ಎಲ್ಲೇ ಹೋದರೂ ತೊಗೊಂಡು ಹೋಗ್ಬೋದು, ಹಾಗೆ ಯಾರೇ ಎಲ್ಲೇ ಕೇಳಿದರೂ ಅಲ್ಲೇ ಹೂ ಕೊಡ್ಬೋದು ಅಂತ ಮೀನಾ ಖುಷಿಯಿಂದ ಹೇಳ್ತಾಳೆ. ಹೌದಮ್ಮ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಆ ಹೆಂಗಸು ಹೇಳಿದಾಗ, ಸರಿ ಅಕ್ಕ, ನಾನಿನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಮೀನಾ ಹೊರಡ್ತಾಳೆ. ಈ ಕಡೆ ಕನಕ ಅಮ್ಮನ್ನ ಕರೀತಾಳೆ.
ಅಮ್ಮ ಅಮ್ಮ ಬಾ ಇಲ್ಲಿ ಅಕ್ಕ ಬರ್ತಿದ್ದಾಳೆ ಅಂತ ಹೇಳಿದಾಗ ಮೀನಾ ಅಮ್ಮ ಅವಳು ಬಂದರೆ ಮನೆ ಒಳಗಡೆ ಬರಲ್ವಾ ಅಂತ ಹೇಳ್ತಾಳೆ. ನಾವೇನು ಆಚೆ ಹೋಗಬೇಕು ಅಂತ. ಅದು ಹಾಗಲ್ಲಮ್ಮ, ನೀನೇ ಬಂದು ಹೊರಗಡೆ ನೋಡು ಗೊತ್ತಾಗುತ್ತೆ ಅಂತ ಕನಕ ಅಮ್ಮನ ಮನೆಯಿಂದ ಕರ್ಕೊಂಡು ಹೊರಗಡೆ ಬರ್ತಾಳೆ. ಕನಕ, ನಿನಗೆ ತಲೆಗಿಲೆ ಕೆಟ್ಟಿದ್ಯೇನೆ, ಯಾಕೆ ಹಿಂಗೆ ಎಳ್ಕೊಂಡು ಬರ್ತಿದ್ಯಾ ಅಂತ ಅಮ್ಮ ಕೇಳಿದಾಗ ನೀನು ಸುಮ್ಮನೆ ಬಾರಮ್ಮ ಅಂತ ಕನಕ ಹೇಳ್ತಾಳೆ. ಅಲ್ಲಿ ನೋಡಮ್ಮ, ಅಕ್ಕ ಗಾಡೀಲಿ ಬರ್ತಾ ಇದ್ದಾಳೆ ಅಂತ ಕನಕ ಅಮ್ಮನಿಗೆ ತೋರಿಸ್ತಾಳೆ. ಅಲ್ಲಿಗೆ ಅಕ್ಕಪಕ್ಕದ ಹೆಂಗಸರುಗಳು ಸಹ ಅಲ್ಲಿಗೆ ಬರ್ತಾರೆ. ಆಗ ಮೀನಾ, ಅಮ್ಮ, ಅಯ್ಯೋ ದೇವ್ರೆ, ಯಾರದೇ ಗಾಡಿ ಇದು? ಈ ಗಾಡಿ ಹಿಂದೆ ಏನೇ ಇದು ಬಾಕ್ಸು ಅಂತ ಕೇಳ್ತಾಳೆ. ಮೀನಾ, ಯಾರ್ದಮ್ಮ ಇದು ಗಾಡಿ ಅಂತ ಕೇಳಿದಾಗ, ಅಮ್ಮ ಇದು ನಂದೇ ಅಮ್ಮ ಅಂತ ನಿಮ್ಮ ಅಳಿಯ ಕೊಡಿಸಿದ್ದು ಅಂತ ಮೀನಾ ಹೇಳ್ತಾಳೆ. ಆಗ ಕನಕ, ಆ ಬಾಕ್ಸ್ ಏನಕ್ಕ ಅಂತ ಕೇಳಿದಾಗ, ಹೂ ಇಡೋದಕ್ಕೆ ಕಣೆ, ಸೈಕಲ್ ಆದರೆ ಹಿಂದ್ಗಡೆ ಬುಟ್ಟಿ ಕಟ್ಕೊಳ್ತಾ ಇದ್ದೆ, ಆದರೆ ಈ ಬಾಕ್ಸು ಇಲ್ಲೇ ಅಟ್ಯಾಚ್ ಆಗಿದೆ ಅಂತ ಮೀನಾ ಹೇಳಿದಾಗ ಅಲ್ಲಿ ಪಕ್ಕದ ಮನೆ ಹೆಂಗಸು ಗಾಡಿ ಸುತ್ತ ಬಂದು ಆ ಬಾಕ್ಸ್ ಮೇಲೆ ಅಂಟಿಸಿರೋದ ಸ್ಟಿಕ್ಕರನ್ನು ಓದಿ, ಏನಮ್ಮ ಇದು ಮೀನಾ, ಒಂದು ರಾತ್ರಿಯಲ್ಲಿ 500 ಹಾರ ಕಟ್ಟಿ ಸಾಧನೆ ಮಾಡಿರುವಂತಹ ಸೂರ್ಯನ ಹೆಂಡತಿ ಮೀನನ ಗಾಡಿ ಅಂತ ಇದೆ ಅಂತ ಕೇಳಿದಾಗ, ಅಯ್ಯೋ ಅಕ್ಕ, ನಮ್ಮ ಯಜಮಾನ್ರು ಬರ್ಸಿರೋದು, ಅವತ್ತು ಒಂದು ರಾತ್ರಿಲಿ ಹೂ ಕಟ್ಟಿದ್ವಲ್ಲ, ಅದನ್ನೇ ಒಂದು ದೊಡ್ಡ ಸಾಧನೆ ಅಂದ್ಕೊಂಡು ಬರ್ಸಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಆಗ ಇನ್ನೊಬ್ಬರು, ನಿಮ್ಮ ಮನೆ ಮುಂದೆ ಹೂವಿನ ಗಾಡಿ ಇತ್ತಲ್ಲ ಮೀನಾ, ಈಗ ಇದು ಹೊಸದಾ ಅಂತ ಕೇಳ್ತಾರೆ. ಆ ಗಾಡಿ ಇವಾಗ ಇಲ್ಲ ಅಕ್ಕ ಅಂತ ಮೀನಾ ಹೇಳ್ತಾಳೆ. ಇಲ್ವಾ, ಏನಾಯಿತು ಅಂತ ಮೀನಾ ಅಮ್ಮ ಕೇಳಿದಾಗ, ಅಮ್ಮ, ಕಾರ್ಪೊರೇಷನ್ ಅವ್ರು ಬಂದು ಅದನ್ನು ತೊಗೊಂಡು ಹೋಗ್ಬಿಟ್ರು ಅಂತ ಮೀನಾ ಹೇಳ್ತಾಳೆ. ಆಗ ಪಕ್ಕದ ಮನೆಯವರು, ಯಾಕಮ್ಮ ಆ ರೀತಿ ಮಾಡಿಬಿಟ್ರು ಅಂತ ಕೇಳ್ತಾರೆ. ಅಲ್ಲಿ ಹೂವಿನ ಅಂಗಡಿ ಇರೋದು ತೊಂದರೆ ಆಗ್ತಿದೆ ಅಂತ ಅಲ್ಲಿ ಯಾರೋ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಅಕ್ಕ ಅಂತ ಮೀನಾ ಹೇಳ್ತಾಳೆ. ಅಲ್ಲಿ ಹೂವಿನ ಗಾಡಿ ಇದ್ದರೆ ಯಾರಿಗೇನು ತೊಂದರೆ ಆಗುತ್ತೆ ಅಂತ ಕನಕ ಕೇಳ್ತಾಳೆ. ಅದಕ್ಕೆ ಮೀನಾ ಅಮ್ಮ, ಯಾರೋ ಬೇಕು ಅಂತಲೇ ಮಾಡಿದ್ದಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಗೊತ್ತಾಯ್ತಾ ಮೀನಾ ಅಂತ ಕೇಳ್ತಾರೆ. ಇಲ್ಲ ಅಮ್ಮ, ನಾನು ಮೊದಲನೇ ಸಲ ಶುರು ಮಾಡಿದ ಅಂಗಡಿ ಅದು, ಅದನ್ನು ತೊಗೊಂಡು ಹೋದರು ಅಂತ ತುಂಬ ಬೇಜಾರು ಮಾಡ್ಕೊಂಡಿದ್ದೆ, ಆದರೆ ನಮ್ಮ ಯಜಮಾನರು ತುಂಬ ಧೈರ್ಯ ತುಂಬಿ ಈ ಗಾಡಿನ ಕೊಡಿಸಿದ್ದಾರೆ ಅಂತ ಹೇಳಬೇಕಾದ್ರೆ ಪಕ್ಕದ ಮನೆಯವರು, ಇದು ತುಂಬ ಚೆನ್ನಾಗಿದೆ ಮೀನಾ, ನೀನು ಒಂದು ಕಡೆ ವ್ಯಾಪಾರ ಮಾಡೋದ್ರ ಬದಲು ಎಲ್ಲ ಕಡೆ ಓಡಾಡಿಕೊಂಡು ವ್ಯಾಪಾರ ಮಾಡ್ಬೋದಲ್ವಾ ಅಂತ ಹೇಳ್ತಾರೆ. ಹೌದು ಅಕ್ಕ, ವ್ಯಾಪಾರ ವ್ಯಾಯಾಮ ಎರಡೂ ಇದೆ ಅಂತ ಮೀನಾ ಹೇಳ್ತಾಳೆ. ಅಕ್ಕ, ನಾವು ಇಷ್ಟು ವರ್ಷದಿಂದ ಹೂ ಕಟ್ತಾ ಇದ್ದೀವಿ, ನಮ್ಗೆ ಯಾರಿಗೂ ಈ ಐಡಿಯಾ ಬಂದೇ ಇಲ್ಲ ನೋಡಿ ಅಂತ ಪಕ್ಕದ ಮನೆಯವರು ಮೀನಾ ಅಮ್ಮನಿಗೆ ಹೇಳ್ತಾರೆ. ಸೂರ್ಯನಿಗೆ ಕೋಪ ಜಾಸ್ತಿ, ನಾಲ್ಗೆಲ್ಲಿ ಮಾಡೋದನ್ನು ಕೈಯಲ್ಲಿ ಮಾಡ್ತಾನೆ, ನಿನ್ನ ತಮ್ಮನಿಗೆ ಹಾಗೆ ಕೋಪದಲ್ಲಿ ಕೈ ಮುರಿದಿದ್ದಾನೆ, ಆದರೆ ನಿನಗೆ ಇದೆಲ್ಲ ಒಳ್ಳೇದು ಮಾಡ್ತಿದ್ದಾನೆ, ನಮಗೂ ಅದೇನೇ ಬೇಕು ಅಮ್ಮ, ಅದೇ ಖುಷಿ ಅಂತ ಇನ್ನೊಬ್ಬರು ಹೇಳ್ತಾರೆ. ಒಬ್ಬರು ಹೂ ಕಟ್ಟಿ ಗಂಡನ ಕಾರ್ ಕೊಡಿಸ್ತಾರೆ, ಇನ್ನೊಬ್ಬರು ಕಾರ್ ಓಡಿಸಿ ಹೆಂಡತಿಗೆ ಗಾಡಿ ಕೊಡಿಸ್ತಾರೆ. ಹಬ್ಬ, ಅನ್ಯೋನ್ಯತೆ ಅಂದರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇವರಿಬ್ಬರ ಮಧ್ಯೆ ಅಂತ ಪಕ್ಕದ ಮನೆ ಹೆಂಗಸು ಹೇಳ್ತಾಳೆ. ಮೀನಾ ಸಂತೋಷವಾಗಿ ಇರೋದನ್ನು ನೋಡಿ ಅವರ ಅಪ್ಪನಿಗೆ ಭಾಗ್ಯ ಇಲ್ಲ, ಅದನ್ನೆಲ್ಲ ಕೇಳ್ಕೊಂಡು ಬಂದಿಲ್ಲ ಅವರಪ್ಪ ಅಂತ ಮೀನಾ ಅಮ್ಮ ಬೇಜಾರು ಮಾಡ್ಕೊಳ್ಬೇಕಾದ್ರೆ, ಅಮ್ಮ ಬೇಜಾರು ಮಾಡ್ಕೋಬೇಡ, ಅಪ್ಪ ನಮ್ಮ ಜೊತೆನೇ ಇರ್ತಾರೆ ಅಂತ ಕನಕ ಹೇಳ್ತಾಳೆ. ಮೀನಾ, ನಿನಗೆ ಒಳ್ಳೇದಾಗ್ಲಮ್ಮ, ಆಗಾಗ ನಮ್ಮ ಏರಿಯಾ ಕಡೆ ಬರ್ತಾ ಇರು, ನಾವಿನ್ನು ಬರ್ತೀವಮ್ಮ ಅಂತ ಅಲ್ಲಿರೋ ಹೆಂಗಸರೆಲ್ಲ ಹೋಗ್ತಾರೆ. ಸರಿ ಅಕ್ಕ, ಆಯಿತು ಅಂತ ಮೀನನು ಹೇಳಿ ಅವ್ರನ್ನೆಲ್ಲ ಕಳಿಸ್ಕೊಡ್ತಾಳೆ. ಮಂಜು, ನಿನ್ನ ಕೈ ಸರಿ ಹೋದ್ಮೇಲೆ ಒಂದೇ ಒಂದ್ಸಲಿ ಈ ಗಾಡಿ ಓಡಿಸೋ ಅಂತ ಮೀನಾ ತಮ್ಮನಿಗೆ ಹೇಳ್ತಾಳೆ. ನಡಿ ಒಳಗಡೆ ಅಂತ ಮೀನನ್ನು ಅಮ್ಮ ಕರ್ಕೊಂಡು ಹೋಗ್ತಾಳೆ. ಈ ಕಡೆ ಮಂಜು ಕೋಪದಿಂದ ಗಾಡಿನೇ ನೋಡ್ತಿರ್ತಾನೆ. ಸೊ ಇದು ಇವತ್ತಿನ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಅಂತ ತೋರಿಸ್ತಾರೆ. ಅದರಲ್ಲಿ ಮನೋಜ ಒಂದು ಟ್ರಾವೆಲ್ಸ್ಗೆ ಬಂದು ಕೇಳ್ತಾನೆ, ಸುಮಾರು 6-7 ತಿಂಗಳ ಹಿಂದೆ ಒಂದು ಹುಡುಗಿ ಕೆನಡಾಗೆ ಹೋಗಿದ್ದಾಳೆ, ಅವ್ರ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಂತ ಛಾಯಾ ಫೋಟೋನ ಏಜೆನ್ಸಿಯವ್ರಿಗೆ ತೋರಿಸ್ತಾನೆ. ಮತ್ತು ಸೂರ್ಯನ ಗಾಡಿಯಲ್ಲಿ ಛಾಯಾ ಬರ್ತಿರೋದನ್ನು ತೋರಿಸ್ತಾರೆ. ಸೂರ್ಯ ಛಾಯನ್ನ ಕೇಳ್ತಾನೆ, ಯಾವ ದೇಶದಿಂದ ಬರ್ತಿರೋದು ಮೇಡಮ್ ಅಂತ. ಅದಕ್ಕೆ ಕೆನಡಾ ಅಂತ ಅವಳು ಉತ್ತರ ಕೊಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಈ ಒಂದು ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.